ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವಧನ್ವಂತ್ರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಗಾಲ್ ಸ್ಟೋನ್ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಅಂದ್ರೆ ಪಿತ್ತಕೋಶದಲ್ಲಿ ಕಲ್ಲು. ಈ ಪಿತ್ತಕೋಶದಲ್ಲಿ ಕಲ್ಲು ಯಾಕೆ ಆಗತ್ತೆ, ಏನೆಲ್ಲ ಕಾರಣಗಳಿಂದ ಈ ಪಿತ್ತಕೋಶದಲ್ಲಿ ಕಲ್ಲು ಅನ್ನೋದು ಆಗತ್ತೆ, ಯಾವ ಏಜ್ ಗ್ರೂಪ್ ಅಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಕಾರಣಗಳೇನು, ಇನ್ನು ಸಿಂಪ್ಟಮ್ಸ್ ಯಾವ ರೀತಿಯಾಗಿರುತ್ತೆ, ಹಾಗೆ ಇನ್ವೆಸ್ಟಿಗೇಷನ್ ಅಂದ್ರೆ ಯಾವ ರೀತಿಯಾಗಿರುತ್ತೆ, ಅಂದ್ರೆ ಯಾವೆಲ್ಲ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳೋದ್ರಿಂದ ಪಿತ್ತಕೋಶದಲ್ಲಿ ಕಲ್ಲಾಗಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಜೊತೆಲಿ ಏನು ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಯಾವ ರೀತಿ ಆಗಿರಬೇಕು, ನಿಮ್ಮ ಫುಡ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಹೇಗಿರಬೇಕಾಗತ್ತೆ, ಇನ್ನು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನೀವು ಇದನ್ನ ನೆಗ್ಲೆಕ್ಟ್ ಮಾಡೋದ್ರಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ಗೆ ಗುರಿ ಆಗಬೇಕಾಗತ್ತೆ, ಇನ್ನು ಕೊನೆಯದಾಗಿ ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದ್ರೆ ಯಾವ ರೀತಿಯಾಗಿರುತ್ತೆ ಟ್ರೀಟ್ಮೆಂಟ್, ಈ ಎಲ್ಲಾ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಶಸ್ತ್ರಚಿಕಿತ್ಸಾ ತಜ್ಞರಾದಂತಹ ಡಾಕ್ಟರ್ ಭರತ್ ಅಂಚೆ ಅವರು. ಮೊದಲನೇದಾಗಿ ಡಾಕ್ಟರ್ನ ವೆಲ್ಕಮ್ ಮಾಡೋಣ. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಮೊದಲನೇದಾಗಿ ಇವತ್ತು ನಾವು ಪಿತ್ತಕೋಶದಲ್ಲಿ ಕಲ್ಲು ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಪಿತ್ತಕೋಶದಲ್ಲಿ ಕಲ್ಲು ಯಾಕೆ ಆಗತ್ತೆ, ಯಾವ ಏಜ್ ಗ್ರೂಪ್ ಅಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಡಾಕ್ಟರ್, ಯಾಕೆ ಪಿತ್ತಕೋಶದಲ್ಲಿ ಕಲ್ಲು ಆಗುತ್ತೆ ಅಂತ? ಮೊದಲನೇದಾಗಿ ಪಿತ್ತಕೋಶನ ನಾವೇನ್ ಹೇಳ್ತೀವಿ ಇಂಗ್ಲಿಷಲ್ಲಿ ಗಾಲ್ ಬ್ಲಾಡರ್ ಅಂತ ಹೇಳ್ತೀವಿ. ಓಕೆ. ಸೊ ಇದು ಹೊಟ್ಟೆಯ ಅಪ್ಪರ್ ಅಬ್ಡಮನ್ ಅಂತ ಹೇಳ್ತೀವಿ. ಸೊ ಲಿವರ್ ಕೆಳಗಡೆ, ಅಂದ್ರೆ ಆ ಲಿವರ್ ಅನ್ನೋದು ಆರ್ಗನ್ ಅರೌಂಡ್ 1.5 kg ಇರ್ತದೆ. ಸೊ ಈ ಲಿವರ್ಗೆ ಕನೆಕ್ಷನ್ಸ್ ಆಗಿ ಈ ಪಿತ್ತಕೋಶ ಕೆಲಸ ಮಾಡ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಲಿವರ್ ಅಲ್ಲಿ ಪ್ರೊಡ್ಯೂಸ್ ಮಾಡುವಂತಹ ಬೈಲ್, ಓಕೆ, ಆ ಬೈಲು ಲಿವರ್ ಅಲ್ಲಿ ಪ್ರೊಡ್ಯೂಸ್ ಆಗಿದ್ದು ಲಿವರ್ ಡಕ್ಟ್ ಇರುತ್ತೆ, ಅಂದ್ರೆ ಹೆಪಾಟಿಕ್ ಡಕ್ಟ್ ಅಂತ ಇರುತ್ತೆ, ರೈಟ್ ಅಂಡ್ ಲೆಫ್ಟ್. ಅವೆರಡು ಹೆಪಾಟಿಕ್ ಡಕ್ಟ್ ಸೇರ್ಕೊಂಡು ಕಾಮನ್ ಬೈಲ್ ಡಕ್ಟ್ ಆಗುತ್ತೆ. ಕಾಮನ್ ಬೈಲ್ ಡಕ್ಟ್ ಇಂದ ಸಿಸ್ಟಿಕ್ ಡಕ್ಟ್ ಅನ್ನೋದು, ಸಿಸ್ಟಿಕ್ ಡಕ್ಟ್ ಇಂದ ಈ ಗಾಲ್ ಬ್ಲಾಡರ್ ಅಂದ್ರೆ ಪಿತ್ತಕೋಶ ಚೀಲ ಸೊ ಫಾರ್ಮೇಶನ್ ಆಗಿರುತ್ತೆ. ಇದು ಕೂಡ ಲಿವರ್ ಕೆಳಗಡೆ ಔಕೊಂಡಿರುತ್ತೆ. ಸೊ ಇದರದ್ದು ಫಂಕ್ಷನ್ ಇಷ್ಟೇ. ಏನು, ಗಾಲ್ ಬ್ಲಾಡರ್ ಲಿವರ್ ಇಂದ ಮಾಡಿದಂತಹ ಬೈಲ್ ಬಂದ್ಬಿಟ್ಟು ಗಾಲ್ ಬ್ಲಾಡರ್ ಅಲ್ಲಿ ಶೇಖರಣೆ ಆಗ್ತದೆ. ಸೊ ಡೈಲಿ ಏನು ಅರೌಂಡ್ 1/2 ಲೀಟರ್ ಅಂತ 500 ml ಅಷ್ಟು ಶೇಖರಣೆ ಮಾಡೋ ಕೆಪಾಸಿಟಿ ಇದಕ್ಕೆ ಇರ್ತದೆ. ಕೆಲವೊಂದ್ಸಲ 500 to 1000 ml ಕೂಡ ಶೇಖರಣೆ ಮಾಡೋ ಕೆಪಾಸಿಟಿ ಇರ್ತದೆ. ಸೊ ಇದು ಶೇಖರಣೆ ಮಾಡಿ ಏನ್ ಮಾಡುತ್ತೆ, ಯಾವಾಗ ನಾವು ಊಟ ಮಾಡ್ತೀವಿ, ಊಟ ಜೀರ್ಣಕ್ರಿಯೆಗೆ ಈ ಬೈಲ್ ನಮಗೆ ಅತ್ಯವಶ್ಯಕತೆ ಇರುತ್ತೆ. ಕೋಲಿಸಿಸ್ಟೀನ್ ಅನ್ನೋದು ಒಂದು ಎಂಜೈಮ್ಸ್ ಇರುತ್ತೆ. ಆ ಎಂಜೈಮ್ಸ್ ನಮ್ಮ ಊಟ ಮಾಡಿದಾಗ ಎಂಜೈಮ್ಸ್ ರಿಲೀಸ್ ಆಗ್ತಾ ಹೋಗುತ್ತೆ. ಆ ರಿಲೀಸ್ ಆದಾಗ ಈ ಗಾಲ್ ಬ್ಲಾಡರ್ ಶ್ರಿಂಕ್ ಆಗ್ತದೆ, ಅಂದ್ರೆ ಕಾಂಟ್ರಾಕ್ಟ್ ಆಗುತ್ತೆ. ಕಾಂಟ್ರಾಕ್ಟ್ ಆಗಿದಾಗ ಗಾಲ್ ಬ್ಲಾಡರ್ಲಿರೋ ಬೈಲು ಜಠರಕ್ಕೆ ಬರುತ್ತೆ, ಅಂದ್ರೆ ಕರಳಿಗೆ ಬರುತ್ತೆ. ಆ ಕರಳು ಬಂದ್ಬಿಟ್ಟು ಏನಿದೆ ಡ್ಯುಯೋಡೆನಮ್ ಅಲ್ಲಿ ಓಪನ್ ಅಪ್ ಆಗಿರುತ್ತೆ. ಸೊ ಆ ಡ್ಯುಯೋಡೆನಮ್ ಫಸ್ಟ್ ಪಾರ್ಟ್ ಆಫ್ ದ ಇಂಟೆಸ್ಟೈನ್, ಓಕೆ, ಆ ಫಸ್ಟ್ ಪಾರ್ಟ್ ಆಫ್ ಕರಳು, ಸಣ್ಣ ಕರಳಲ್ಲಿ ಇದು ಬಂದು ಸೆಕ್ರೀಷನ್ಸ್ ನ ರಿಲೀಸ್ ಮಾಡುತ್ತೆ. ರಿಲೀಸ್ ಮಾಡಿದಾಗ ಹೊಟ್ಟೆಯಿಂದ ಬರುವಂತಹ ಫುಡ್ ಈ ಬೈಲ್ ಮಿಕ್ಸ್ ಆಗ್ಬಿಟ್ಟು ಚರ್ನ್ ಆಗ್ತಾ ಹೋಗುತ್ತೆ, ಅಂದ್ರೆ ಫುಡ್ ಜೀರ್ಣಕ್ರಿಯೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ಇದು ಈ ಕನೆಕ್ಷನ್ಸ್ಗೆ ಹೆಪಟೋಬಿಲಿಯರಿ ಕನೆಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಆ ಬಿಲಿಯರಿ ಟ್ರೀ ಏನಿರುತ್ತೆ, ಸೊ ಆ ಬಿಲಿಯರಿ ಟ್ರೀ ಗಾಲ್ ಬ್ಲಾಡರ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ ಯಾವಾಗ ಕಲ್ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ತಿನ್ನುವಂತಹ ಆಹಾರದಲ್ಲಿ ಕೊಬ್ಬಿನಂಶ ಜಾಸ್ತಿ ಆದಾಗ ಈ ಬೈಲಲ್ಲಿ ಬೈಲ್ ಫ್ಯಾಟ್ ಗ್ಲೋಬಿಲ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಫ್ಯಾಟ್ ಜಾಸ್ತಿ ಆಗ್ತಾ ಹೋಗುತ್ತೆ, ಪ್ರಿಸಿಪಿರೇಟ್ ಆಗ್ತಾ ಹೋಗುತ್ತೆ ಗಾಲ್ ಬ್ಲಾಡರ್ಲಿ. ಗಾಲ್ ಬ್ಲಾಡರ್ಲಿ ಪ್ರಿಸಿಪಿರೇಟ್ ಆದಾಗ, ಈ ಗಾಲ್ ಬ್ಲಾಡರ್ ಪ್ರಿಸಿಪಿರೇಟ್ ಆದಾಗ ಅದು ಸ್ಲಡ್ಜ್ ಆಗಿದಂತೆ ಗಸಿ ತರ ಆಗುತ್ತೆ. ಆ ಗಸಿ ಆಗಿರೋದು ಗಾಲ್ ಬ್ಲಾಡರ್ ಶ್ರಿಂಕ್ ಮಾಡ್ತಾ ಇರುವಾಗ ಏನಾಗುತ್ತೆ, ಚಿಕ್ಕದಾಗಿ ಕಲ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಕಲ್ಲು ಗಾಲ್ ಬ್ಲಾಡರ್ ಅಲ್ಲಿ ಅಥವಾ ಪಿತ್ತಕೋಶದ ಕಲ್ಲು ಅಂತಂದ್ರೆ ಎನಿ ಸೈಜ್ ಕೂಡ ಇರ್ಬೋದು. 1 millimeter ಇಂದ ಓಕೆ 3 centimeter ವರೆಗೂ ಕೂಡ ಇರ್ಬೋದು. ಅಂದ್ರೆ ಇಷ್ಟು ಗಾತ್ರದಿಂದ ಇಷ್ಟು ದಪ್ಪ ಗಾತ್ರದವರೆಗೂ ಕೂಡ ಸ್ಟೋನ್ಸ್ ಆಗುತ್ತೆ. ಆಮೇಲೆ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಈ ಗಾಲ್ ಬ್ಲಾಡರ್ಗೂ ಕೂಡ ಸಾಲ್ಮೊನೆಲ್ಲಾ ಇನ್ಫೆಕ್ಷನ್ಸ್ ಅನ್ನೋದಾಗುತ್ತೆ. ಪಿಗ್ಮೆಂಟೆಡ್ ಸ್ಟೋನ್ಸ್ ಅಂತ ಹೇಳ್ತೀವಿ, ಕೊಲೆಸ್ಟ್ರಾಲ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಟೈಪ್ಸ್ ಆಫ್ ಸ್ಟೋನ್ಸ್. ಸೊ ಇದು ಪಿಗ್ಮೆಂಟೆಡ್ ಸ್ಟೋನ್ಸ್ ಅಂದ್ರೆ ಏನಿ ಇನ್ಫೆಕ್ಷನ್ಸ್ ಆದಾಗ ಆ ಇನ್ಫೆಕ್ಷನ್ಸ್ ಸ್ಟೋನ್ ಏನ್ ಗಾಲ್ ಬ್ಲಾಡರ್ ಸ್ಟೋನ್ಸ್ ಇರುತ್ತೆ ಅದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಕಲರ್ ಚೇಂಜ್ ಆದಾಗ ಬ್ರೌನ್ ಆಗೋದು, ಬ್ಲಾಕ್ ಆಗೋದು. ಸೊ ಈ ರೀತಿ ಕಲರ್ ಚೇಂಜ್ ಆದಾಗ ಪಿಗ್ಮೆಂಟೆಡ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಅದೇ ರೀತಿ ಬರೀ ಕೊಲೆಸ್ಟ್ರಾಲ್ ಅಂದ್ರೆ ನಾನು ಆಲ್ರೆಡಿ ಹೇಳಿದ ಪ್ರಕಾರ ಕೊಬ್ಬಿನಂಶ ಜಾಸ್ತಿ ಆಗ್ತಾ ಹೋದಾಗ ಆ ಕೊಬ್ಬು ಪ್ರಿಸಿಪೇಟ್ ಆಗ್ತಾ ಹೋಗಿ ಗಾಲ್ ಬ್ಲಾಡರ್ ಅಲ್ಲಿ ಪಿತ್ತಕೋಶದಲ್ಲಿ ಕಲ್ಲು ಫಾರ್ಮೇಶನ್ ಆಗುತ್ತೆ. ಸೊ ಇದು ಈ ಕಲ್ಲು ಸುಮ್ಮನೆ ಇರುತ್ತೆ, ಯಾವ ತೊಂದರೆಗಳನ್ನೂ ಕೂಡ ಕಾಸ್ ಮಾಡೋದಿಲ್ಲ. ಯಾವಾಗ ಈ ಗಾಲ್ ಬ್ಲಾಡರ್ಲಿ ಕಲ್ಲು ಓಡಾಡಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಕಡೆಯಿಂದ ಈ ಕಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಮೂಮೆಂಟ್ ಅಲ್ಲಿ ನೋವು ಸ್ಟಾರ್ಟ್ ಆಗುತ್ತೆ. ಸೊ ಈ ಕಲ್ಲು ಫಾರ್ಮೇಶನ್ ಆಗೋದ್ರಲ್ಲಿ ಎಷ್ಟು ದಿನಕ್ಕಾಗತ್ತೆ ಅನ್ನೋದು ಯಾರು ಹೇಳಲಿಕ್ಕಾಗಲ್ಲ. ಓಕೆ, ಎನಿ ಟೈಮ್. ಬಟ್ ಆದ್ರೆ ಕೆಲವೊಂದು
ಏಜ್ ಗ್ರೂಪ್ ಪ್ರಕಾರ ಅಂದರೆ 40 years. ದಪ್ಪಗಿರೋ ಹೆಣ್ಮಕ್ಳು, ಫ್ಯಾಟಿ ಫೀಮೇಲ್ ಫರ್ಟೈಲ್ ಅಂದರೆ ಜನ ಕೊಡದೇ ಇರೋಂತಹ ಹೆಣ್ಮಕ್ಳಲ್ಲೂ ಕೂಡ ಫ್ಯಾಟ್ ಜಾಸ್ತಿ ಆಗಿರುತ್ತೆ. ಅತಿಯಾಗಿ ಈ ಗಾಲ್ ಸ್ಟೋನ್ಸ್ ನಾವು ಕಾಣೋದು ಹೆಣ್ಮಕ್ಳಲ್ಲಿ ಜಾಸ್ತಿ ಕಾಣ್ತೀವಿ ಕಂಪೇರ್ ಟು ದ ಗಂಡು ಮಕ್ಳಿಗಿಂತ ಜೆಂಟ್ಸ್ಗಿಂತ. ಫೀಮೇಲ್ಸ್ ಹ್ಯಾವಿಂಗ್ ಎ ಮೋರ್ ಪ್ರೋನ್ ಫಾರ್ ದಿಸ್ ಗಾಲ್ ಸ್ಟೋನ್ಸ್ ಪ್ರೊಡಕ್ಷನ್ಸ್. ಯಾವ ರೀಸನ್ ಇಂದ ಇದು ಹೆಣ್ಮಕ್ಳಲ್ಲಿ ಜಾಸ್ತಿ ಕಾಣಿಸುತ್ತೆ? ಬಿಕಾಸ್ ಆಫ್ ಹಾರ್ಮೋನಲ್ ಎಫೆಕ್ಟ್ ಅಂಡ್ ಫ್ಯಾಟ್ ಎಫೆಕ್ಟ್ ಅಂಡ್ ಕೊಲೆಸ್ಟ್ರಾಲ್ ಎಫೆಕ್ಟ್. ಸೊ ಯಾವಾಗ ಕೊಲೆಸ್ಟ್ರಾಲ್ ಹಾರ್ಮೋನ್ಸ್ ಅತಿ ಹೆಚ್ಚಾಗಿ ವೇರಿಯೇಷನ್ಸ್ ಆಗ್ತಾ ಹೋಗುತ್ತೆ, ಆವಾಗ ಸ್ಟೋನ್ಸ್ ಫಾರ್ಮೇಶನ್ ಆಗೋದು ಜಾಸ್ತಿ ಆಗ್ತಾ ಹೋಗುತ್ತೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಗಾಲ್ ಸ್ಟೋನ್ ಅಥವಾ ಪಿತ್ತಕೋಶದಲ್ಲಿ ಕಲ್ಲು ಇದ್ರ ಕುರಿತಾಗಿ ಮಾತಾಡ್ತಾ ಇದ್ವಿ. ಪಿತ್ತಕೋಶದಲ್ಲಿ ಕಲ್ಲು ಯಾಕೆ ಆಗುತ್ತೆ, ಇದರಲ್ಲಿ ಯಾವ ರೀತಿಯಾದಂತಹ ಟೈಪ್ಸ್ ಇದೆ, ಯಾರಲ್ಲಿ ಇದು ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದಾಯ್ತು. ಇನ್ನು ಯಾವೆಲ್ಲ ಕಾರಣಗಳಿಂದ ಈ ಪಿತ್ತಕೋಶದಲ್ಲಿ ಕಲ್ಲು ಹೆಚ್ಚಾಗುತ್ತೆ ಅನ್ನೋಂಥದ್ದನ್ನ ನಾವು ತಿಳ್ಕೊಳ್ಳೋಣ. ಡಾಕ್ಟರ್, ಯೂಶಲಿ ನಾರ್ಮಲ್ ಆಗಿ ನಮ್ಗೆಲ್ಲರೂ ಗೊತ್ತಿರುವಂಥ ವಿಚಾರ ಏನು ಅಂದರೆ, ನೀರನ್ನ ಕಡಿಮೆ ಕೊಡಿದ್ರೆ ಅದು ಕಲ್ಲು ಆಗ್ಬಿಡುತ್ತೆ, ಹೊಟ್ಟೆನಲ್ಲಿ ಸ್ಟೋನ್ ಆಗುತ್ತೆ ಅಂತ ಕಾಮನ್ ಆಗಿ ಕೇಳಿದ್ದೀವಿ. ಇದು ಒಂದು ರೀಸನ್, ಮೇನ್ ರೀಸನ್ ಆಗಿದ್ರೆ ಅಂತ? ಹೌದು. ಎಲ್ಲ ಒಂದು ರೋಗ ಕ್ರಿಯೆಗಳಿಗೆ ಮನುಷ್ಯನ ತಗೊಳ್ಕೊಂತಹ ನೀರು ಅತಿ ಮುಖ್ಯವಾಗಿರ್ತದೆ. ಒಂದು ನಾಣ್ಣುಡಿ ಹೇಳೋ ಪ್ರಕಾರ ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನೋ ನಾಣ್ಣುಡಿಯಲ್ಲಿ ಈ ಊಟದಲ್ಲಿ ನಾವು ಎಷ್ಟು ಪ್ರಮಾಣವಾಗಿ ನೀರು ತಗೊಂತೀವಿ ಅನ್ನೋದು ಕೂಡ ಮುಖ್ಯ ಆಗ್ತದೆ. ಮನುಷ್ಯ ನಾನು ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಹೋಗ್ಬೇಕಾಗತ್ತೆ ಅನ್ನೋದು ಹಿಂಸೆ ಪಡ್ಕೊಂಡು ಕರೆಕ್ಟ್ ಏಜ್ಗೆ ಕರೆಕ್ಟ್ ಆದಂತಹ ನಿಯಮಿತವಾದಂತಹ ನೀರನ್ನು ತೆಗೆದುಕೊಳ್ಳದಿರುವಾಗ ಈ ಕಲ್ಲುಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಹಾಟ್ ವಾಟರ್ ತಗೊಂಡ್ರು ಕೂಡ ಈ ಫ್ಯಾಟ್ ವಿಲ್ ಬರ್ನ್. ಓಕೆ, ಅಥವಾ ನಾಮಿನಲ್ ಆಗಿ ನಾವು ನೀರು ತಗೊಂಡೋಗ್ಲು ಕೂಡ ಈಗ ಕಲ್ಲು ನಾನು ಹೇಗೆ ಫಾರ್ಮೇಶನ್ ಆಗುತ್ತೆ ಅನ್ನೋದು ಹೇಳಿದೆ. ಪಿತ್ತಕೋಶದಲ್ಲಿ ಕಲ್ಲು ಫಾರ್ಮೇಶನ್ ಆಗೋದು ಬೈಲ್ ಕಂಟೆಂಟ್ ಜಾಸ್ತಿ ಪ್ರಿಸಿಪಿರೇಟ್ ಆಗಿ ಹೋಗಿ ಗಸಿ ಆದಾಗ ಆ ಗಸಿನ ಇನ್ನೂ ಜಾಸ್ತಿ ಆಗಿ ಸ್ಯಾಚುರೇಷನ್ಸ್ ಆಗ್ಬಿಟ್ಟು ಸ್ಟೋನ್ಸ್ ಆಗಿ ಫಾರ್ಮೇಶನ್ ಆಗುತ್ತೆ. ಐದರ್ ಒಂದು ಸ್ಟೋನ್ ಆಗ್ಬೋದು, 10 ಆಗ್ಬೋದು, 20 ಆಗ್ಬೋದು. ಈಗ ನಾನೇ ಶಸ್ತ್ರಚಿಕಿತ್ಸಾ ತಜ್ಞನಾಗಿ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ರೀಸೆಂಟ್ಲಿ ನಾನು ಇಲ್ಲಿ ಲಾಸ್ಟ್ ಒಂದು 2 years ಬ್ಯಾಕ್ ಸಂಜೀವಿನಿ ಹಾಸ್ಪಿಟಲ್ ಅಲ್ಲಿ ಒಂದು 40 years ಹೆಣ್ಮಗಳಿಗೆ, 40 years ಅಲ್ಲ 28 years ಹೆಣ್ಮಗಳಿಗೆ, ಸೊ ಆಲ್ಮೋಸ್ಟ್ 286 ಸ್ಟೋನ್ಸ್ ತೆಗಿತೀನಿ. ಓಕೆ, ಲ್ಯಾಪ್ರೋಸ್ಕೋಪಿಕ್. ಅವ್ರದ್ದು ಸ್ಟೋನ್ಸ್ ಎಷ್ಟು ಚಿಕ್ಕದಿತ್ತು ಅಂತಂದ್ರೆ ಕೆಲವೊಂದು 3 millimeter 4 millimeter, ಒಂದು 4 ಮಾತ್ರ ಒಂದು 10 millimeter ಅಂದ್ರೆ 1 centimeter ಕಲ್ಲು 4 ಇತ್ತು. ಆಮೇಲೆ ಇನ್ನೂ ಕೆಲವು ಕಡೆ 2 centimeter ಸ್ಟೋನ್ಸು, 4 ಸ್ಟೋನ್ಸು, ಅಂದ್ರೆ ಟೋಟಲ್ ಎಷ್ಟಾಯ್ತು 8 centimeter ಸ್ಟೋನ್ಸು. ಈ ತರ ಸ್ಟೋನ್ಸು ಕೂಡ ಒಂದು 40 ವರ್ಷದ ಫೀಮೇಲ್ ಹೆಣ್ಮಗಳಲ್ಲಿ ನಾನು ಆಪರೇಷನ್ ಮಾಡಿ ತೆಗಿತೀನಿ. ಓಕೆ, ಸೊ ಈ ಸ್ಟೋನ್ಸ್ ಫಾರ್ಮೇಶನ್ಸ್ ಆದಾಗ್ಲೇ ನೋವು ಸ್ಟಾರ್ಟ್ ಆಗ್ತಾ ಹೋಗುತ್ತೆ, ವಾಮಿಟ್ ಬರುತ್ತೆ, ಪದೇ ಪದೇ ಗ್ಯಾಸ್ಟ್ರಿಕ್ ಅನ್ನೋದನ್ನ ಇದು ಎಷ್ಟೋ ಜನ ಏನು ಮಾಡ್ತಾರೆ, ಇಂತಹ ಸ್ಟೋನ್ಸ್ ಇದ್ದಾಗಲೂ ಕೂಡ ಪಿತ್ತಕೋಶದಲ್ಲಿ ಇವರಿಗೆ ಗ್ಯಾಸ್ಟ್ರಿಕ್ ಆಗಿದೆ ಅನ್ನೋದು ನಾಣ್ಣುಡಿಯಾಗಿ ಬಂದ್ಬಿಟ್ಟಿದೆ. ಯಾರು ಕೂಡ ಈಗ GP ಅಂತ ಜನರಲ್ ಪ್ರಾಕ್ಟೀಷನರ್ ಹತ್ರ ಹೋದಾಗ್ಲೂ ಕೂಡ ಹೊಟ್ಟೆ ನೋವಿದೆಯಾ, ಎಲ್ಲಿದೆ, ಮೇಲ್ಭಾಗ ಇದೆಯಾ, ಹಂಗಾರೆ ಊಟ ಕರೆಕ್ಟಾಗಿ ಮಾಡಿಲ್ಲ, ನೀರು ಕರೆಕ್ಟಾಗಿ ಕುಡಿದಿಲ್ಲ, ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತಾರೆ. ಸೊ ಈ ನೀರು ಅನ್ನೋದು ಎಷ್ಟು ನಾವು ಪ್ರಮಾಣವಾಗಿ ಕುಡಿತೀವಿ ಆವಾಗ ಫ್ಯಾಟ್ ಥಿಕ್ನೆಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಸ್ಟೋನ್ಸ್ ಫಾರ್ಮೇಶನ್ ಆಗೋದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಹಾಗಿದ್ರೆ ಇದು ನಿಜ. ಓಕೆ ಡಾಕ್ಟರ್, ಈಗ ನೀರನ್ನ ಹೊರತುಪಡಿಸಿ ಬೇರೆ ಏನೆಲ್ಲ ಕಾರಣಗಳಿಂದ ಇದರಲ್ಲಿ ಪಿತ್ತಕೋಶದಲ್ಲಿ ಕಲ್ಲಾಗುತ್ತೆ ಅಂತ ಹೇಳ್ತೀರಾ? ಪಿತ್ತಕೋಶದಲ್ಲಿ ಕಲ್ಲಾಗ್ಲಿಕ್ಕೆ ನೀರಿಂದ ಒಂದೇ ಅಂತಲ್ಲ, ಇನ್ಫೆಕ್ಷನ್ಸ್ ಕೂಡ, ಸಾಲ್ಮೊನೆಲ್ಲಾ ಇನ್ಫೆಕ್ಷನ್ಸ್, ಟೈಫಾಯ್ಡ್ ಆಗಿರ್ತದೆ. ಓಕೆ, ಟೈಫಾಯ್ಡ್ ಆದಾಗ್ಲೂ ಕೂಡ ಪಿತ್ತಕೋಶದಲ್ಲಿ ಈ ಇನ್ಫೆಕ್ಷನ್ಸ್ ಹೋಗ್ಬಿಟ್ಟು ಅದು ಬ್ಲ್ಯಾಕ್ ಕಲರ್ ಸ್ಟೋನ್ಸ್ ಫಾರ್ಮೇಶನ್ ಆಗಿ ಪದೇ ಪದೇ ಇನ್ಫೆಕ್ಷನ್ಸ್ ಮಾಡ್ತಾ ಹೋಗುತ್ತೆ. ಸೊ ಎರಡನೇದಾಗಿ ಎನಿ ಫೀಮೇಲ್ಸ್ ವಿತ್ 40 years who is having a less water intake and more fat, ಅದು ಕೂಡ ಚಾನ್ಸಸ್ ಆಫ್ ಫಾರ್ಮೇಶನ್ ಆಫ್ ಪಿತ್ತಕೋಶದಲ್ಲಿ ಕಲ್ಲಾಗ್ತದೆ. ಮತ್ತೆ ಈ ಕೊಲೆಸ್ಟ್ರಾಲ್ಸ್ ಜಾಸ್ತಿ ಆದಾಗಲೂ ಕೂಡ ಪಿತ್ತಕೋಶದಲ್ಲಿ ಕಲ್ಲಾಗ್ತದೆ. ಸೊ ಈ ರೀತಿ ಪಿತ್ತಕೋಶದಲ್ಲಿ ಕಲ್ಲಾದಾಗ ನಾನಾ ತರದ ಲಕ್ಷಣಗಳು ಕಂಡುಕೊಂಡು ಬರ್ತದೆ. ಸೊ ಆ ಲಕ್ಷಣದಲ್ಲಿ ಏನಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ವಾಂತಿ ಬರೋದು ಸ್ಟಾರ್ಟ್ ಆಗುತ್ತೆ, ನಾಸಿಯಾ ಬರುತ್ತೆ, ಊಟ ಮಾಡಿದ್ದು ಊಟ ಮಾಡಿಲ್ಲ ಅನ್ನೋ ಒಂದು ಬ್ಲೋಟಿಂಗ್ ಸೆನ್ಸೇಷನ್ ಇರುತ್ತೆ, ಬರ್ಪಿಂಗ್ ಅಂತ ಹೇಳ್ತೀವಿ, ಬರ್ಪಿಂಗ್ ಕೂಡ ಆಗುತ್ತೆ.
ಹೊಟ್ಟೆಯ ಮಧ್ಯಭಾಗದ ಮೇಲ್ಭಾಗದಲ್ಲಿ ಜಾಸ್ತಿ ನೋವು ಕಾಣಿಸ್ಕೊಳ್ತಾ ಇರುತ್ತೆ. ಇದು ಇನ್ಫೆಕ್ಷನ್ ಆದಾಗ ಜ್ವರ ಬರುತ್ತೆ ಮತ್ತು ವಾಂತಿ ಇರ್ತದೆ. ಸೊ ಈ ರೀತಿ ಲಕ್ಷಣಗಳು ಮನುಷ್ಯನ ದೇಹದಲ್ಲಿ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತದೆ. ಓಕೆ. ಇನ್ನು ಡಾಕ್ಟರ್, ಇದು ಸಿಂಪ್ಟಮ್ಸ್ ವ್ಯಕ್ತಿಯಿಂದ ವ್ಯಕ್ತಿಗೆ ಚೇಂಜಸ್ ಆಗುವಂಥದ್ದು, ಅಥವಾ ಲೇಡೀಸ್ ಅಲ್ಲಿ ಒಂಥರ ಸಿಂಪ್ಟಮ್ಸ್, ಜೆಂಟ್ಸ್ ಅಲ್ಲಿ ಒಂಥರ ಸಿಂಪ್ಟಮ್ಸ್, ಆ ಥರ ಏನಾದರೂ ಇದೆಯಾ ಅಂತ? ಇಲ್ಲ, ಇಲ್ಲಿ ಯಾವುದೇ ತರದ ಲೇಡೀಸು, ಜೆಂಟ್ಸ್ ಅಲ್ಲಿ ಅಥವಾ ಮಕ್ಕಳಲ್ಲಿ ಅತಿ ಹೆಚ್ಚಾಗಿ ಇದು ಕಾಣ್ ಬರಲ್ಲ. ಓಕೆ. ಸೊ ಮೋರ್ ದೆನ್ 25 years ಅಥವಾ ಮೋರ್ ದೆನ್ 20 years ಇಂದ ಈ ಪಿತ್ತಕೋಶದಲ್ಲಿ ಕಲ್ಲು ಕಂಡು ಬರ್ತದೆ. ಯಾವುದೇ ಒಂದು ಹೆಣ್ಮಕ್ಳಿಗಾಗಿರ್ಬೋದು ಅಥವಾ ಗಂಡು ಮಕ್ಳಿಗಾಗಿರ್ಬೋದು ಈ ತರ ಕಲ್ಲು ಬಂದಾಗ ಸಿಂಪ್ಟಮ್ಸ್ ಯಾವುದೇ ತರ ಚೇಂಜಸ್ ಇರೋದಿಲ್ಲ. ಮೊಟ್ಟ ಮೊದಲನೇದಾಗಿ ನೋವು ಇರುತ್ತೆ, ವಾಂತಿ ಇರುತ್ತೆ, ಪ್ಲಸ್ ಜ್ವರ ಕೂಡ ಇರುತ್ತೆ. ಬಟ್ ಕೆಲವೊಂದ್ಸಲ ಫ್ಲಾಟುಲೆನ್ಸ್ ಅಂತೀವಿ, ಬ್ಲೋಟಿಂಗ್ ಸೆನ್ಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ಊಟ ಮಾಡಿದ ತಕ್ಷಣ ಆಗಿ ಒಂದು 20-30 minutes ಊಟ ಜೀರ್ಣ ಆಗ್ತಾ ಇಲ್ಲ ಅನ್ನೋ ಫೀಲಿಂಗ್ ಬರ್ತದೆ, ಅಥವಾ ನೋವು ಜಾಸ್ತಿ ಆಗ್ತದೆ. ಊಟ ಆದ್ಮೇಲೆ ನೋವು ಜಾಸ್ತಿ ಆಗ್ತದೆ. ಯಾಕೆ ಅಂತಂದ್ರೆ ಊಟ, ನಾನು ಆಗ್ಲೇ ಹೇಳಿದಾಗ, ಊಟ ನಮ್ಮ ಹೊಟ್ಟೆಯಿಂದ ಮೊದಲನೆಯ ಸಣ್ಣ ಕರಳಿನ ಮೊದಲನೇ ಭಾಗ ಡ್ಯೂಡಿನಮ್ಗೆ ಬರ್ಲಿಕ್ಕೆ ಒಂದು 20-30 minutes ಬೇಕಾಗುತ್ತೆ. ಯಾವಾಗ ಊಟ ಅಲ್ಲಿಗೆ ಬರ್ತದೆ ಅವಾಗ ಕೋಲಿಸಿಸ್ಟಿನ್ ಅನ್ನೋ ಎಂಜೈಮ್ಸು ಇಂದ ಗಾಲ್ ಬ್ಲಾಡರ್ ಕಾಂಟ್ರಾಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಪಿತ್ತಕೋಶ ಕಾಂಟ್ರಾಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕಾಂಟ್ರಾಕ್ಟ್ ಆದಾಗ ಹೊರಗಡೆ ಕಲ್ಲು ಗಾಲ್ ಬ್ಲಾಡರ್ ವಾಲ್ಗೆ ಟಚ್ ಆಗಿ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಓಕೆ. ಸೊ ಈ ಊಟ ಆಗಿ 20 minutes ಅಥವಾ 30 minutes ಆದ್ಮೇಲೆ ಇವರಿಗೆ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ಯಾವಾಗ ಅತಿಯಾದ ಫ್ಯಾಟ್ ಕಂಟೆಂಟ್ ಇರೋ ಫುಡ್ ತಗೊಂತಾರೆ ಅಂತಹ ರೋಗಿಗಳಿಗೆ ಕಲ್ಲಿದ್ದಲ್ಲಿ ಇನ್ನೂ ಜಾಸ್ತಿಯಾಗಿ ನೋವು ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಥವಾ ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಯಾನಿ ವೆಜಿಟೇರಿಯನ್ ಆಲ್ಸೋ ಯಾವುದೇ ಒಂದು ಫ್ಯಾಟ್ ಇರುವಂತಹ ಕೊಬ್ಬಿನಂಶ ಇರುವಂತಹ ಊಟ ಮಾಡಿದಾಗ, ಊಟ ಮಾಡಿದ 20 ನಿಮಿಷ ಅಥವಾ 30 ನಿಮಿಷದ ಮೇಲ್ಗಡೆ ಹೊಟ್ಟೆ ನೋವು ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವಾಗ ಏನಾಗ್ತದೆ, ಇದು ಗ್ಯಾಸ್ಟ್ರಿಕ್ ಅಂತ ಒಂದು ಡೌಟು. ಸೊ ಅದರಲ್ಲಿ ಯಾವುದೋ ಲೋಕಲ್ ಡಾಕ್ಟರ್ ಹತ್ರ ಹೋದಾಗ್ಲೂ ಕೂಡ ಹೌದು ಇದು ಗ್ಯಾಸ್ಟ್ರಿಕ್ ಅಂದ್ಬಿಟ್ಟು ಇಂಜೆಕ್ಷನ್ ಕೊಟ್ಟು ಕಳಿಸ್ತಾರೆ, ನೋವು ಕಮ್ಮಿ ಆಗ್ತದೆ. ಬಟ್ ಪದೇ ಆಗ್ತಾ ಇರುವಾಗ ಅಲ್ಟ್ರಾಸೌಂಡ್ ಅಬ್ಡಮನ್ ಅಂತ ಮಾಡಿದಾಗ ಮಾತ್ರ ಕಲ್ಲಿದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ನಾವು ಅದನ್ನ ಏನ್ ಮಾಡ್ಬೋದು ಅನ್ನೋದು ಕೂಡ ಗೊತ್ತಾಗುತ್ತೆ. ಓಕೆ. ಇನ್ನು ಡಾಕ್ಟರ್, ಫುಡ್ ಸ್ಟೈಲ್ ಮತ್ತೆ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ರೋಲ್ನ ವಹಿಸುತ್ತೆ. ಸೊ ಹೇಗಿರ್ಬೇಕಾಗುತ್ತೆ ನಮ್ಮ ಫುಡ್ ಸ್ಟೈಲ್ ಆಗಿರ್ಬೋದು ಅಥವಾ ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು? ಯಾವುದೇ ಒಂದು ಪಿತ್ತಕೋಶದ್ದು ಕಲ್ಲಾಗಬಾರ್ದು, ಅಥವಾ ಮೂತ್ರಕೋಶದಲ್ಲಿ ಕಲ್ಲಾಗಬಾರ್ದು, ಮೂತ್ರಪಿಂಡದಲ್ಲಿ ಕಲ್ಲಾಗಬಾರ್ದು, ಅಥವಾ ಏನೇ ಒಂದು ತೊಂದರೆ ಬರಬಾರ್ದು ಅಂತಂದ್ರೆ ಲೈಫ್ ಸ್ಟೈಲ್ ಅನ್ನು ಸ್ಟೇಪಲ್ ಫುಡ್ ತಗೋಬೇಕಾಗ್ತದೆ. ಅತಿಯಾದ ಫ್ಯಾಟ್ ಕಂಟೆಂಟ್ ಇರೋ ಫುಡ್ ಅನ್ನು ತ್ಯಜಿಸ್ಬೇಕಾಗತ್ತೆ. ನಾರ್ಮಲ್ ಆಗಿರೋ ಫುಡ್ ತೆಗೆದುಕೊಂಡು, ಸೊ ಪ್ಲಸ್ ಮಿತವಾದ ನೀರು, ಅಂದ್ರೆ ಏಜ್ಗೆ ತಕ್ಕಂಗೆ ಅಡಿಕ್ವೇಟ್, ಯಾವಾಗ ಒಂದು ನಾರ್ಮಲ್ ಪರ್ಸನ್ ಇರ್ತಾರೆ ಅಂತಂದ್ರೆ 3-3.5 ಲೀಟರ್ವರೆಗೂ ನೀರನ್ನು ಸೇವಿಸ್ಬೇಕಾಗ್ತದೆ. ಸೊ ಈ ರೀತಿ ಬ್ಯಾಲೆನ್ಸ್ ಆಗಿ ಮಾಡ್ಕೊಂಡ್ ಬಂದಾಗ ಈ ಯಾವುದೇ ತರದಂತಹ ಕಲ್ ಫಾರ್ಮೇಶನ್ ಆಗೋದಾಗ್ಲಿ ಮತ್ತೆ ಇನ್ಫೆಕ್ಷನ್ಸ್ ಆಗೋದಾಗ್ಲಿ ಅದನ್ನ ಪ್ರಿವೆಂಟ್ ಮಾಡ್ತಾ ಬರ್ಬೋದು. ಓಕೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಿತ್ತಕೋಶದಲ್ಲಿ ಕಲ್ಲು ಯಾಕೆ ಆಗತ್ತೆ, ಹೇಗೆ ಆಗತ್ತೆ, ಯಾವ ಏಜ್ ಗ್ರೂಪ್ ಅಲ್ಲಿ ಇದನ್ನ ಹೆಚ್ಚಾಗಿ ನೋಡಬಹುದಾಗಿದೆ, ಇನ್ನು ಮಕ್ಕಳಲ್ಲಿ ಇದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಾ ಅಥವಾ ವಯಸ್ಕರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತಾ, ಸಿಂಪ್ಟಮ್ಸ್ ಹೇಗಿರುತ್ತೆ, ಈ ರೀತಿಯಾದಂತಹ ವಿಚಾರಗಳ ಕುರಿತಾಗಿ ಒಂದಷ್ಟು ಮಾಹಿತಿ, ಹಾಗೆ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಹೇಗಿರಬೇಕು, ಫುಡ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಹೇಗಿರಬೇಕು ಅಂತ ತಿಳ್ಕೊಂಡಿದ್ದಾಯ್ತು. ಇನ್ನು ಇನ್ವೆಸ್ಟಿಗೇಷನ್ ಅಂದ್ರೆ ಹೇಗಿರುತ್ತೆ, ಟ್ರೀಟ್ಮೆಂಟ್ ಹೇಗಿರುತ್ತೆ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.